ओम गुहां प्रविष्टावात्मानो हि तद्दर्शनात् ओम ओम घर्मा समन्तात् त्रिवृतं व्यापतुः तयोर्जुष्टिं मातरिश्वा जगाम दिवस्पतयो दिधिषाणा अवेशन् विदुर्देव सहसा मानमर्कम्। ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ತತ್ವ ಪ್ರದೀಪ ನೋಡ್ತಾ ಇದ್ದೇವೆ. ಉಳಿದುದನ್ನೆಲ್ಲ ನೋಡಿ ಆಗಿದೆ. ತತ್ವ ಪ್ರದೀಪದಲ್ಲಿ ನಾವು ಟಿಪ್ಪು ಪಂಡಿತರು ಉದ್ಧರಿಸಿದಂತಹ ಶ್ರುತಿಗಳನ್ನ ನೋಡ್ತಾ ಇದ್ದೇವೆ. ಸಮಂತವು ಅಂದ್ರೆ ಪೂರ್ಣವು, ಘರ್ಮವು ಅಂದ್ರೆ ಘೃಷ್ಟತ್ವೇನ ಘರ್ಷಕತ್ವೇನ ಚ ಮಿತವು ಅಂತ ಇದನ್ನೆಲ್ಲ ನೋಡಿದ್ದೇವೆ. ಅಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ ನಿಷ್ಪತ್ತಿಯನ್ನು ಇನ್ನೊಂದ್ಸರಿ ಗಮನಿಸಬೇಕು. ಈಗಿನ ವ್ಯಾಕರಣದಲ್ಲಿ ನೀವು ಘರ್ಮ ಅಂತ ಏನಾದರೂ ತೆಗೆದು ನೋಡಿದರೆ ಅದು ಒಂದು ಯಾವುದೋ ಪ್ರತ್ಯಯ ಇತ್ಯಾದಿಗಳನ್ನು ತೋರಿಸ್ತದೆ. ಗ್ರೀಕ್ ಶರಣೆ ಅಂತ ಧಾತು, ಅದಕ್ಕೊಂದು ಯಾವುದೋ ಮ ಅಂತ ಪ್ರತ್ಯಯ ಇತ್ಯಾದಿಗಳನ್ನು ತೋರಿಸ್ತದೆ. ಇವತ್ತಿನ ವ್ಯಾಕರಣ ಇರೋದೆಲ್ಲ ಹಾಗೇನೆ, ಶಬ್ದ ನಿಷ್ಪನ್ನ ಆಗಬೇಕಾಗಿದೆ ಅದಕ್ಕೊಂದು ಪ್ರತ್ಯಯ. ಆದರೆ ಆಚಾರ್ಯರು ಆ ಪ್ರತ್ಯಯಕ್ಕೂ ಕೂಡ ಒಂದು ಧಾತುವಿನ ಮೂಲ ತೋರಿಸ್ತಾರೆ. ಇದೇ ವ್ಯತ್ಯಾಸ. ಹಿಂದೆ ಹೇಳ್ತೀನಿ ನಾನು. ರಾತ್ರಿ ಅಂದ್ರೆ ಇವತ್ತಿನ ವ್ಯಾಕರಣದಲ್ಲಿ ರಾದಾನೆ ಅಂತ ಧಾತು, ಅದಕ್ಕೆ ತ್ರಿಪ್ ಅಂತ ಪ್ರತ್ಯಯ. ತ್ರಿಪ್ ಅಂತ ಪ್ರತ್ಯಯ ಯಾಕೆಂದ್ರೆ ಆ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ, ಅದಕ್ಕೆ ತ್ರಿಪ್ ಅಂತ ಪ್ರತ್ಯಯ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ರಾನು ಒಂದು ಧಾತುನೆ, ತ್ರಿ ಅನ್ನೋದು ಒಂದು ಧಾತುನೆ, ಹೀಗಾಗಿರ್ತದೆ ಆಚಾರ್ಯರ ದೃಷ್ಟಿಯಲ್ಲಿ. ಯಾವುದೂ ಕೂಡ ಪ್ರತ್ಯಯವೂ ಕೂಡ ವ್ಯರ್ಥವಾದ ಪ್ರತ್ಯಯ ಆಗಿರೋದಿಲ್ಲ. ಅದೇ ಆಚಾರ್ಯರು ತೋರಿಸಿಕೊಟ್ಟ ಮಾರ್ಗನೇ ತ್ರಿವಿಕ್ರಮ ಪಂಡಿತರು ಕೂಡ ಅನುಸರಿಸಿದ್ದಾರೆ. ಘರ್ಮವು ಅಂದ್ರೆ ಘರ್ ಅಂದ್ರೆ ಗ್ರೀಕ್ ಶರಣೆ ಧಾತು, ಮತ್ತೆ ಮ ಅಂದ್ರೆ ಮಿತ, ಮಾನೆ ಅಂತ ಧಾತು. ಮಿತವು ಅಂದ್ರೆ ತಿಳಿಯಲ್ಪಟ್ಟವರು ಅಂತ ಅರ್ಥ. ಘರ್ ಅಂದ್ರೆ ಘೃಷ್ಟತ್ವೇನ ಘರ್ಷಕತ್ವೇನ ಚ ಮಿತವು. ಅದನ್ನು ಕಳೆದ ದಿವಸ ಹೇಳಿದ್ದೆ. ಭಗವಂತ ಸ್ವಯಂ ಘರ್ಷಕನಾಗಿದ್ದಾನೆ, ಶಾಸ್ತ್ರದ ಘರ್ಷಣವನ್ನು ಮಾಡ್ತಾನೆ. ಬ್ರಹ್ಮಸೂತ್ರ ಇತ್ಯಾದಿಗಳನ್ನ ರಚನೆ ಮಾಡುವ ಮೂಲಕ, ಮಹಾಭಾರತ ಆದಿಗಳನ್ನು ರಚನೆ ಮಾಡುವ ಮೂಲಕ. ಹೀಗೆ ಅವನು ಸ್ವಯಂ ಘರ್ಷಕನೂ ಆಗಿದ್ದಾನೆ, ಮತ್ತೆ ಘೃಷ್ಟನೂ ಕೂಡ ಆಗಿದ್ದಾನೆ. ಯಾಕೆಂದ್ರೆ ರಚಯಿತಾನೂ ಅವನೇ, ಮಥನ ಮಾಡುವವನು ಅವನೇ, ಮತ್ತಿತದ ಅರ್ಥವೂ ಕೂಡ ಅವನೇ ಆಗಿರ್ತಾನೆ. ಆದ್ರಿಂದ ಆಚಾರ್ಯರ ದೃಷ್ಟಿಕೋನಕ್ಕನುಸಾರವಾಗಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಧಾತುಗಳ ಸಂಪತ್ತಿ ನಮಗೆ ಚೆನ್ನಾಗಿದ್ರೆ, ಬೇಕಾದಷ್ಟು ಧಾತುಗಳ ಸ್ಮರಣದಲ್ಲಿದ್ರೆ, ಅಥವಾ ಕಳೆದು ಹೋದಂತಹ ಧಾತುಗಳ ಪರಿಚಯವೂ ನಮಗಿದ್ರೆ ಅದನ್ನೆಲ್ಲ ಹಾಗೆ ಮಾಡಬಹುದು. ಸಮಂತ ಅಂದ್ರೆ ಪೂರ್ಣವು. ಪ್ರಕೃತಿ, ಪುರುಷ, ಕಾಲ ಇವುಗಳಲ್ಲಿ ಎಲ್ಲ ಕಡೆನೂ ಕೂಡ ವ್ಯಾಪಿಸಿಕೊಂಡಿರ್ತಾರೆ ಈ ಅನಂತ ಆತ್ಮ ಮತ್ತು ಅಂತರಾತ್ಮ ಎಂಬೆರಡು ರೂಪಗಳು ಅಂತ ಅದರ ಅರ್ಥ. ಅಥವಾ ದೇಶತಃ, ಕಾಲತಃ, ಗುಣತಃ, ಶಕ್ತಿತಃ ವ್ಯಾಪ್ತರಾದವರು ಅಂತ ಅದರ ತಾತ್ಪರ್ಯ. ಅದರ ಸೇವೆಗಾಗಿ ಮುಖ್ಯ ಪ್ರಾಣ ಹೋದ ಅಂತ ಬಂದಿದೆ. ಅಲ್ಲಿ ದ್ಯುದೇವ್ಯಾ ವಾಯುಪತ್ನ್ಯಾ ಸ್ತನ್ಯಂ ಪಯ ಪಿಬಂತವು ಅಂತ ಕಳೆದ ದಿವಸ ಬಂದಿತ್ತು. ಅದು ಸೂಕ್ತ ಎಲ್ಲಿದು ಅಂತ ನನಗೆ ಹೇಳಲಿಕ್ಕಾಗಿರಲಿಲ್ಲ. ವಸ್ತುತಃ ಇದೆಲ್ಲ ಘರ್ಮ ಸೂಕ್ತದ್ದೇ. ಇನ್ನು ಮುಂದೆ ಬರುವಂತಹ ಒಂದೆರಡು ವಿಚಾರಗಳೆಲ್ಲ ಅವು ಈ ಘರ್ಮ ಸೂಕ್ತದ್ದೇ ಬರ್ತವೆ. ಅದಕ್ಕೆ ನಾನು ಇವತ್ತು ಆರಂಭದಲ್ಲಿ ಸೂತ್ರ ಓದಿದ ಮೇಲೆ ಘರ್ಮ ಸಮಂತ ತ್ರಿವೃತಂ ಅಂತ ಒಂದು ವೇದವಾಕ್ಯ ಓದಿದೆ. ಅದರಲ್ಲಿ ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅನ್ನೋದು ಆಚಾರ್ಯರು ಅಲ್ಲಿ ಭಾಷ್ಯದಲ್ಲಿ ಉತ್ತರಿಸಿದ್ದಾರೆ. ಅದರ ಉತ್ತರಾರ್ಧ ದಿವಸ್ಪತಯೋ ದಿದಿಶಾಣ ಅವೇಶನ್ ವಿದುಹು ದೇವಾಹ ಸಹಸಾಮಾನಮರ್ಕಂ ಅಂತ ಇದು ಮುಂದಿನ ಭಾಗ, ಉತ್ತರಾರ್ಧ. ಇದನ್ನ, ಈ ಮಂತ್ರವನ್ನು ನಾವು ಗಮನ ಇಟ್ಟು ಕೇಳಬೇಕು. ಯಾಕೆಂದ್ರೆ ನಾವು ಪೂಜಾ ಕಾಲದಲ್ಲಿ ಉಪಯೋಗ ಮಾಡಬೇಕಾದಂತಹ, ಅಂದ್ರೆ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾದಂತಹ ಕೆಲವು ಮಂತ್ರಗಳಿವೆ. ಅದರಲ್ಲಿ ಇದು ಒಂದು. ಅದು ಈ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳುವಂತಹ ಒಂದು ಮಾತಿದೆ. ಒಂದು ಪುರುಷ ಸೂಕ್ತ, ಮತ್ತೆ ಪವಮಾನ ಸೂಕ್ತ, ಮುಂದೆ ಘರ್ಮ ಸೂಕ್ತ. ಘರ್ಮ ಸೂಕ್ತ ಅಂದ್ರೆ ಇದೆ, ಘರ್ಮ ಸಮಂತ ತ್ರಿವೃತಂ ವ್ಯಾಪ್ತು ಅಂತ ಪ್ರಾರಂಭ ಕಾಣುವುದರಿಂದ ಇದು ಘರ್ಮ ಸೂಕ್ತ ಅಂತಾರೆ. ಇನ್ನೊಂದು ಸಮುದ್ರ ದೂರ್ವಿರ್ ಮಧುಮಾಂಗ್ ಅಂತ ಒಂದು ಸೂಕ್ತ ಇದೆ, ಸಮುದ್ರ ಸೂಕ್ತ ಅಂತಂತಾರೆ. ಅದೊಂದು ಮಂತ್ರ. ಮುಂದೆ ವಿಷ್ಣು ಸೂಕ್ತ, ಅಥೋ ದೇವ ಅವಂತುನೋ ಯಥೋ ವಿಷ್ಣು ವಿಚಕ್ರಮೇ ಅಂತಿದೆ.
ಅದನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ವಿವರಿಸಿದ್ದಾರೆ. ಹೀಗೆ ಒಟ್ಟು 5 ಸೂಕ್ತ: ಪುರುಷ, ಪವಮಾನ, ಧರ್ಮ ಸೂಕ್ತ, ಸಮುದ್ರ ಸೂಕ್ತ ಮತ್ತು ವಿಷ್ಣು ಸೂಕ್ತ. ಇವಿಷ್ಟನ್ನ ಅಭಿಷೇಕ ಮಾಡಲಿಕ್ಕೆ ಉಪಯೋಗ ಮಾಡಬೇಕು ದೇವರಿಗೆ ಅಂತ ಅಲ್ಲಿ ಬಂದಿದೆ. ಆದ್ದರಿಂದ ಧರ್ಮ ಸೂಕ್ತನೂ ಕೂಡ ಒಂದು ಮಹತ್ವದ ಸೂಕ್ತನೇ. ಆಚಾರ್ಯರು ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಮಾಡಿದಂಥ ಶ್ಲೋಕ. ಲಕ್ಷ್ಮೀದೇವಿ ಕುರಿತು, ಪರಮಾತ್ಮನ ಕುರಿತೆಲ್ಲ ವರ್ಣನೆ ಇದೆ. ಮುಖ್ಯ ಪ್ರಾಣನ ಕುರಿತಾಗಿಯೂ ಕೂಡ ಇಲ್ಲಿ ವರ್ಣನೆ ಬಂದಿದೆ. ಆದ್ದರಿಂದ ಇದೊಂದು ಮಹತ್ವದ ಶ್ಲೋಕ. ಸರಿ, ಅದರ ಅರ್ಥ ನಾವು ಈಗಾಗಲೇ ನೋಡಿ ಆಗಿದೆ. ದಿವಸ್ಪತಯೋ ದಿಧಿಷಾಣ, ದೇವಾಹ ದೇವತೆಗಳು, ದಿವಹ ದಿವಸ್ಪತಯೋ ಅಲ್ಲ, ದಿವಸ್ಪಯ, ದೇವಾಹ ದೇವತೆಗಳು. ದಿವಹ ಅಂದರೆ ಸರಸ್ವತೀ ದೇವಿಯ ಅಥವಾ ಭಾರತೀ ದೇವಿಯ ಪಯ, ಎದೆ ಹಾಲನ್ನು ದಿಧಿಷಾಣ ಪಾನ ಮಾಡ್ತಾರೆ ಅಂತ ಹೀಗೆ ಅದರ ತಾತ್ಪರ್ಯ. ಅವರು ದಿಧಿಷಾಣ ಅಂತ ಅನ್ನೋದು ಈ ಪ್ರಾಯ ನಾನು ಹೆಚ್ಚೇನು ಗಮನಿಸ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ವೈದಿಕ ರೂಪವೂ ಕೂಡ ಇರಬಹುದು. ನಾವೀಗ ಧಾತುವನ್ನು ಬಳಕೆ ಮಾಡೋದು ಕಡಿಮೆ ಆಗಿದೆ. ಧೇಟ್ ಪಾನೆ ಅಂತ ಒಂದು ಧಾತು ಇದೆ. ಪಾನೆ ಅನ್ನೋ ಧಾತುವನ್ನು ಉಪಯೋಗ ಮಾಡ್ತೇವೆ. ಧೇಟ್ ಪಾನೆ ಅಂತ ಧಾತು ಒಂದಿದೆ. ಅದನ್ನ ಸ್ತನಂಧಯ ಅನ್ನೋ ಒಂದು ಅರ್ಥದಲ್ಲಿ ಅದೊಂದು ಕಡೆ ಮಾತ್ರ ಉಪಯೋಗ ಮಾಡ್ತೀವಿ ಹೊರತು ಅಹಂ ಬಾಲಕ ಸ್ತನಂ ಧಯತೆ, ಅಹಂ ಜಲಂ ಧಯೆ ಹೀಗೆಲ್ಲ ನಾವು ಉಪಯೋಗ ಮಾಡೋದಿಲ್ಲ. ಸ್ತನಂಧಯ ಅಂದರೆ ಇನ್ನೂ ಎದೆ ಹಾಲು ಕುಡಿಯುವಂಥ ಚಿಕ್ಕ ಮಗು ಅಂತ ಅರ್ಥ. ಸ್ತನಂ ಧಯತೆ ಇತಿ ಸ್ತನಂಧಯ ಅಲ್ಲೊಂದು ಕಡೆ ಬಳಕೆ ಇದೆ ಹೊರತು ದೈನಂದಿನ ವ್ಯವಹಾರದಲ್ಲಿ ಈ ಧೇಟ್ ಪಾನೆ ಧಾತುವಿನ ಬಳಕೆ ಇಲ್ಲ. ಧೇಟ್ ಅನ್ನೋದು ಧಾತುವಿನ ಮೂಲ ರೂಪ, ಪಾನ ಅಂತ ಅರ್ಥ. ಆ ಧಾತುವಿನ ಮೇಲೆ ಸನ್ ಪ್ರತ್ಯಯ ಬಂದು ಶಾನಸ್ ಪ್ರತ್ಯಯ ಬಂದಿದೆ. ಅದಕ್ಕೆ ನೋಡಿ ಪಿಪಾಸಂತಹ ಅಂತ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಅರ್ಥ ಬರೆದಿದ್ದಾರೆ. ಅಂಥ ದೇವತೆಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಇವತ್ತಿನ ವ್ಯಾಕರಣದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಅಂತೂ ಆ ಪ್ರತ್ಯಯ ಅಲ್ಲಿ ನಿಷ್ಪನ್ನ ಆಗ್ತದೆ. ಸಹಸಾ ಮಾನಮರ್ಕಂ, ಮುಂದೆ ದೇವಾಹ ಆ ದೇವತೆಗಳು ದ್ವಿರೂಪಂ ತಮೇಕಂ ಅವೇಶನ್ ಅವನಮೈಚ್ಛನ್, ಅಲ್ಲಿ ಹಿಂದೆ ದ್ವಿರೂಪನಾದ ಭಗವಂತನ ಬಗ್ಗೆ ಬಂದಿದೆ. ಆದ್ದರಿಂದ ಆತ್ಮಾಂತರಾತ್ಮ ಅಂತ ಘರ್ಮ ಸಮಂತಾಚ್ ಎಂಬಲ್ಲಿ ದ್ವಿರೂಪನಾದ ಭಗವಂತನ ಬಗ್ಗೆ ಬಂದಿದೆ. ಆದ್ದರಿಂದ ಆ ದ್ವಿರೂಪನಾದ ಭಗವಂತನ ಮೂಲಕ ಅವರು ಅವನಮೈಚ್ಛನ್, ಅವನ ಅಂದರೆ ರಕ್ಷಣೆಯನ್ನು ಅವರು ಅಪೇಕ್ಷೆ ಪಟ್ಟರು ಅಂತ ಅದರ ತಾತ್ಪರ್ಯ. ಅಥವಾ ಅನ್ವೈಚ್ಛನ್, ಅವನನ್ನು ಅನ್ವೇಷಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಕೂಡ ನಾವು ಅದಕ್ಕೆ ಅರ್ಥ ತಿಳ್ಕೋಬಹುದು. ಹೀಗೆ ಅನ್ವೈಚ್ಛನಿತಿವ. ಮುಂದೆ ವಿದುಶ್ಚ ತಮ್ಮ ಅರ್ಕಂ, ಅದ್ರ ಮುಂದೆ ಅನ್ವೇಷಿಸಲಿಕ್ಕೆ ಪ್ರಯತ್ನ ಪಟ್ಟರು, ಮತ್ತೆ ಅವರು ತಿಳ್ಕೊಂಡ್ರು ಕೂಡ. ಮೊದಲು ಜಿಜ್ಞಾಸೆ ಮಾಡಿದ್ರು, ಮುಂದೆ ಅದನ್ನು ತಿಳ್ಕೊಂಡ್ರು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ವಿದುಶ್ಚ ತಮ್ ಅರ್ಕಂ, ಅರ್ಕ ಅಂತಂದ್ರೆ ಅದು ಭಗವಂತನಿಗೆ ಸೂರ್ಯನಿಗೆ ವಾಚಕ. ಆದರೆ ಇವತ್ತಿನ ವ್ಯಾಕರಣದ ದೃಷ್ಟಿಯಲ್ಲಿ ನಾವು ಅದನ್ನು ನೋಡೋದು ಬೇಡ. ಅಲ್ಲಿ ಅರ್ ಕಂ ಅಂತ ಹೀಗೆ ಅರಂ ಕಂ ರೂಪಂ ಅಂತ ಹೀಗೆ ಹೇಳಿದ್ದಾರೆ. ಅರಂ ಅಂದರೆ ಅವರ ಅರ್ಥ ಬರೆದಿಲ್ಲ, ನಾನು ಅರ್ಥ ಹೀಗೆ ಹೇಳ್ತೇನೆ. ರ ಅಂದರೆ ನಾಶ ಆಗುವುದು ಅಂತ ಅರ್ಥ, ಅರ ಅಂದರೆ ನಾಶ ಆಗಲೇ ಇರುವುದು ಅಂತ ಅರ್ಥ. ಅದ್ಯಾಕೆ ಹಾಗೆ ಅಂದರೆ ಈ ರೀಂಗ್ ಕ್ಷಯ ಅಂತ ಧಾತು ಇದೆ. ರೀಂಗ್ ಕ್ಷಯ ಧಾತುವಿನ ನೆರವಿನಿಂದ ಅರ ಅಂತ ಆದರೆ ನಾಶ ಉಳ್ಳವನು ಅಂತ ಅರ್ಥ ಆಗ್ತದೆ. ಅರ ಅಂತಂದ್ರೆ ನಾಶ ಇಲ್ಲದೆ ಇದ್ದವನು ಅಂತ ಅರ್ಥ ಆಗ್ತದೆ. ಮತ್ತು ಕಮ್ ಅಂದರೆ ಸುಖರೂಪಂ ಅಂತ ಅರ್ಥ. ಮುಂದೆ ಸಹಸಾಮಾನಂ, ಸಹಸಾಮಾನಂ ಅಂತಂದ್ರೆ ಸಾಮ ಅಂದರೆ ಸಾಮವೇದದ ಅಭಿಮಾನಿಯಾದಂಥ ಮುಖ್ಯ ಪ್ರಾಣ ಅಂತ ಅರ್ಥ ಆಗ್ತದೆ. ಸಹಸಾಮಾನಂ ಆ ಸಾಮಶಬ್ದವಾಚ್ಯನಾದ ಮುಖ್ಯ ಪ್ರಾಣನ ಜೊತೆಗಿರುವಂತಹ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಸಹಸಾಮಾನಂ ಅರ್ಕಂ ಅಂತ ಇಷ್ಟು ಶ್ರುತಿ ಅಂತ ಇಷ್ಟು ಕೇಳಿ ಬರ್ತದೆ. ಅವನಿಗೆ ಸಾಮ ಅಂತ ಯಾಕೆ ಹೇಳ್ತಾರೆ ಮುಖ್ಯ ಪ್ರಾಣನಿಗೆ ಅಂದರೆ ಅದನ್ನೆಲ್ಲ ಏಷವು ಏವ ಸಾಮ ಅಂತ ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನ ಕೆಲವು ಮಾತುಗಳು. ಈ
ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು 2-3 ಕಡೆ ಅದು ಸಾಮ ಅಂತ ಹೇಳುವಂತಹ ಒಂದೆರಡು ಶಬ್ದಗಳಿವೆ. ರಚಸ್ಸಾಮ ರಸಃ, ಸಾಮ್ನ ಉದ್ಗೀತೋ ರಸಃ, ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರೋದು. ಅಲ್ಲೊಂದು ಕಡೆ ತಾರತಮ್ಯ ಹೇಳ್ತಾರೆ, ಅಲ್ಲೂ ಬಂದಿದೆ, ಒಂದು 2-3 ಕಡೆ ಬಂದಿದೆ. ಋಕ್ ಅಂದ್ರೆ ಋಗ್ವೇದದ ಅಭಿಮಾನಿನಿಯಾದ ಭಾರತೀ ದೇವಿ, ಸಾಮ ಅಂದ್ರೆ ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣ. ಅವರು ಭಾರತೀ ದೇವಿಗಿಂತ ಮುಖ್ಯ ಪ್ರಾಣ ದೊಡ್ಡವನು, ಅವನಿಗಿಂತ ಉದ್ಗೀತ ಶಬ್ದವಾಚ್ಯನಾದ ಭಗವಂತ ದೊಡ್ಡವನು ಅಂತ ಹೀಗೆ ಅದರ ಅರ್ಥ. ಹೀಗೆ ಅದರ ಅರ್ಥ. ಮತ್ತಲ್ಲಿ ವಾಗೇವ ಋಕ್ ತಚ್ಛ್ರುತೌ ಪ್ರೋಕ್ತ ಪ್ರಾಣ ಸಾಮೇತಿ ಕೀರ್ತಿತಃ. ಅದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯವಾಕ್ಯ. ಇತಿ ತಾರ್ತೀಯೇ ಅಂತಿದೆ ನೋಡಿ. ಅದು ತಾರ್ತೀಯೇ ಅಂತ ಅದು ಏನು ಹೇಳಿದ್ದಾರೆ ನನಗೂ ಸರಿಯಾಗಿ ಅರ್ಥ ಆಗಲಿಲ್ಲ. 3ನೇ ಅಧ್ಯಾಯವೋ ಏನೋ, ಆದರೆ ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿಕ್ಕೆ ಹೋಗಲಿಲ್ಲ. ಇರಲಿ, ಅಂತೂ ಸಾಮ ಶಬ್ದ ವಾಚ್ಯನಾದವನು ಮುಖ್ಯ ಪ್ರಾಣ, ಸಾಮವೇದದ ಅಭಿಮಾನಿ ಆದ್ದರಿಂದ. ಮತ್ತೆ ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಅದಕ್ಕೊಂದು ಬೇರೆ ಅರ್ಥವನ್ನು ಕೂಡ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾನು ತಿಳಿದು ಬಂದಾಗ ಹೇಳ್ತೇನೆ. ಹೀಗೆ ಸಹಸಾಮಾನಂ ಪ್ರಾಣದೇವ ಜೊತೆಗಿರುವ ಮುಖ್ಯ ಭಗವಂತನನ್ನು ಅವ್ರು ಕಂಡ್ರು ಅಂತ ಒಟ್ಟಾರೆ ಆ ಮಂತ್ರದ ಅರ್ಥ. ಆ ಭಾಷ್ಯದಲ್ಲಿ ತಚ್ಶ್ರುತವು ಅಂದ್ರೆ ಆ ವೇದ ವಾಕ್ಯದಲ್ಲಿ ವಾಕ್ಯೇವ ವಾಗಭಿಮಾನಿನಿಯಾದ ಸರಸ್ವತಿ ಭಾರತೀಯರೇ ಋಕ್ ಎಂಬುದಾಗಿ ಹೇಳಲ್ಪಟ್ಟಿದ್ದಾಳೆ. ಪ್ರಾಣ ಸಾಮೇತಿ ಕೀರ್ತಿತಃ, ಪ್ರಾಣನಿಗೆ ಸಾಮ ಅಂತ ಹೀಗೆ ಹೆಸರು ಅಲ್ಲಿ ಕೇಳಿ ಬರುತ್ತದೆ. ಅವನನ್ನು ಸಾಮ ಶಬ್ದದಿಂದ ಹೇಳ್ತಾರೆ ಅಂತ ಅದರ ತಾತ್ಪರ್ಯ. ಆಚಾರ್ಯರ ಭಾಷ್ಯದಲ್ಲಿ ಸೂತ್ರದಲ್ಲಿ ಭಾಷ್ಯದಲ್ಲಿ ತದ್ದರ್ಶನಾತ್ ಅಂತಿದೆ. ತದ್ದರ್ಶನಾತ್ ಅಂದ್ರೆ ಉಕ್ತ ವಿಶೇಷಣೈ ನಿರ್ಣೀತೆ ವಿಷ್ಣು ದ್ವಿವಚನ ದರ್ಶನಾತ್ ಅಂತ ಅರ್ಥ. ಇಷ್ಟೆಲ್ಲ ವಿಶೇಷಣಗಳಿಂದ ನಿರ್ಣೀತನಾದವನು ವಿಷ್ಣು. ಆ ವಿಷ್ಣುವಿನಲ್ಲಿ ದ್ವಿವಚನದ ಪ್ರಯೋಗ ಇದೆ. ಇದು ಏಕಸ್ಸು ಪರ್ಣ ಸಮುದ್ರಮಾವಿವೇಶ ಇದಂ ವಿಶ್ವಂಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಪಶ್ಯಮಂತಿತಸ್ತಂ ಮಾತಾರೇಢಿ ಸಬುರೇಢಿ ಮಾತರಂ ಅಂತ ಇದು ಪೂರ್ಣ ಮಂತ್ರ ನಾನೀಗ ಓದಿತ್ತು. ಇದನ್ನು ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಉದ್ಧೃತ ಆಗಿದೆ. ಧರ್ಮ ಸೂಕ್ತ ನಾವೀಗೇನು ನೋಡ್ತಾ ಇದ್ದೀವಿ ಅಲ್ಲೇ ಇದು ಬರ್ತದೆ. ಇತ್ಯಾದಿನಾಚ ತಚ್ಛಬ್ದೇನ ಏಕವಚನೇನ ಪರಾಮರ್ಶ ದರ್ಶನಾತ್. ಏಕವಚನದಿಂದ ಭಗವಂತನನ್ನ ವರ್ಣನೆ ಮಾಡಿದ್ದಾರೆ. ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಅಂತ ಅಲ್ಲ. ಇದು ಯಾರೋ ಪರಸ್ಪರ ಸಂಬಂಧವಿಲ್ಲದ ದೇವದತ್ತ ಯಜ್ಞದತ್ತ ಅನ್ನುವಂಥ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಲ್ಲ ಅವರು. ಇಬ್ಬರು ಕೂಡ ಒಬ್ಬನೇ ವ್ಯಕ್ತಿಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಒಬ್ಬನೇ ವ್ಯಕ್ತಿಗೆ ಆ ಥರದ ಹೆಸರಿದೆ ಅಂತ ಅದರ ಅರ್ಥ. ಈಗ ನೀವೇನು ಕರ್ಮ ಸೂಕ್ತ ನೋಡ್ತಾ ಇದ್ದೀರಿ, ಅದರಲ್ಲಿ ಮೊದಲನೇ ಮಂತ್ರ ನಾವು ಇಲ್ಲಿವರೆಗೆ ನೋಡಿದ್ವಿ. ಮುಂದೆ ತಿಸ್ರೋ ದೇಷ್ಟ್ರಾಯ ನಿರತಿ ರೂಪಾಸತೆ ಅಂತ ಮಂತ್ರ ಇದೆ, ಅದನ್ನು ಬಿಡಿ. ಚತುಷ್ಕ ಪರ್ದಾ ಯುವತಿ ಸ್ವಪೇಶಃ ಅನ್ನೋ ಮಂತ್ರ ಗುರ್ತು ಮಾಡ್ಕೊಳ್ಳಿ. ಅದನ್ನು ನಾವೀಗ ಮುಂದೆ ನೋಡೋರಿದ್ದೀವಿ. ಅದನ್ನೇ ತ್ರಿವಿಕ್ರಮ ಪಂಡಿತರು ಚತುಷ್ಶಿಖಂಡಾಂತು ರಮಾಂ ಅಂತ ಅದರ ಭಾಷ್ಯ ಐತರೇಯ ಭಾಷೆಯಲ್ಲಿ ಬಂದದ್ದನ್ನು ಹೇಳಿದ್ದಾರೆ. ಅದಾದ್ಮೇಲೆ 4ನೇ ಮಂತ್ರ ಏಕಸ್ಸು ಪರ್ಣ ಸಮುದ್ರಮಾವಿವೇಶ ಅಂತ ಒಂದು ಮಂತ್ರ ಇದೆ. ಅದನ್ನ ನೋಡ್ಬೇಕು ನಾವೀಗ. ಅದನ್ನೇ ತ್ರಿವಿಕ್ರಮ ಪಂಡಿತರು ಅಲ್ಲಿ ಹೇಳಿದ್ದು. ಅದರ ಅರ್ಥ ನೋಡೋಣ. ಈ ಸಮುದ್ರಮಾವಿವೇಶ ಅನ್ನೋದನ್ನು ಕೂಡ ಈ ಐತರೇಯ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಈ ಎಲ್ಲ ವೇದವಾಕ್ಯಗಳಿಗೆ ಬಹಳ ಮಹತ್ವದ ಅರ್ಥ ಇದೆ. ಮನೆಯಲ್ಲಿ ನಿತ್ಯ ಭಗವಂತನಿಗೆ ಅಭಿಷೇಕ ಆಗುವಾಗ ಇದನ್ನು ಉಪಯೋಗ ಮಾಡಬೇಕು. ಕನಿಷ್ಠ ಪಕ್ಷ ಏನಾದರೂ ಪರ್ವಕಾಲಗಳು ಹಬ್ಬ ಇತ್ಯಾದಿಗಳಿದ್ದಾಗ ಉಪಯೋಗ ಮಾಡಬೇಕು. ಕೊನೆ ಪಕ್ಷ ಯಾರ್ದಾದ್ರೂ ನಂದೊಂದು ವಿನಂತಿ, ಇದೆಲ್ಲ ಯಾರ್ದಾದ್ರು ಕಿವಿಗೆ ಬಿದ್ದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಆದರೂ ಕೂಡ ಇವನ್ನೆಲ್ಲ ನಿತ್ಯ ಉಪಯೋಗ ಮಾಡಬೇಕು ಭಗವಂತನ ಪೂಜೆಗಾಗಿ. ಸರ್ವಮೂಲದಲ್ಲಿ ಆಚಾರ್ಯ ಉದ್ಧರಿಸಿದ ವಾಕ್ಯಗಳು ನಮಗೆ ಇಡೀ ವೇದ ರಾಶಿಯನ್ನೆಲ್ಲ ಅರ್ಥ ಸಮೇತ ಅಧ್ಯಯನ ಮಾಡ್ಲಿಕ್ಕೆ ಆಗದೇ ಇರಬಹುದು. ಕೊನೆ ಪಕ್ಷ ನಮ್ಮ ಸಿದ್ಧಾಂತಕ್ಕೆ ಪೂರಕವಾದ ಕೆಲವು ವೇದವಾಕ್ಯಗಳಾದರೂ ಇವೆ. ಇಂಥದನ್ನ ಪುರುಷ, ಪವಮಾನ, ಘರ್ಮ, ಸಮುದ್ರ ಮತ್ತು ವಿಷ್ಣು ಸೂಕ್ತ ಇವುಗಳನ್ನು ಭಗವಂತನಿಗೆ ಪೂಜೆಗಾಗಿ ಉಪಯೋಗ ಮಾಡಬೇಕು. ಯಾವ ದೇವಾಲಯಗಳಿಂದ ಯಾವ ಮಠಗಳಿಂದ ದೊಡ್ಡ ಜನಸಮುದಾಯಕ್ಕೆ ಉಪಯೋಗ ಆಗುವಂತಿರ್ತದೆ, ಅಲ್ಲಿ ಜನ ತೀರ್ಥ ತಗೋತಿರ್ತಾರೆ. ಭಗವಂತನ ಸನ್ನಿಧಾನ ಅಲ್ಲಿ ಹೆಚ್ಚು ಬೇಕಾಗ್ತದೆ, ಜನ ಅವಲಂಬಿಸಿರ್ತಾರೆ ಅದನ್ನು. ಅಂಥ ಕಡೆ ಆದರೂ ಕೂಡ ಅದನ್ನೆಲ್ಲ ಉಪಯೋಗ ಮಾಡಬೇಕು.
ಈ ಏಕಸ್ಸುಪರ್ಣ ಸಮುದ್ರಮಾವಿವೇಶ ಅಂತಿದೆಯಲ್ಲ, ಅದಕ್ಕೇನರ್ಥ? ತದಪ್ಯೇತ ದೃಷಣಾ ಉಕ್ತಂ. ನೋಡಿ, ಈ ಐತರೇಯ ಉಪನಿಷತ್ತು ಅನ್ನೋದು ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ಇದು ಉಪನಿಷತ್ ಭಾಗ. ಇನ್ನ ಉಪನಿಷತ್ ಭಾಗ ಅಥವಾ ಆರಣ್ಯಕ ಭಾಗ ಇರಬೇಕಿದೆ. ನಾನು ಹೇಳಿದೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ ಇರ್ತದಂತ. ಏಕಸ್ಸುಪರ್ಣ ಸಮುದ್ರಮಾವಿವೇಶ ಅನ್ನೋದು ಸಂಹಿತಾ ಭಾಗ. ಆರಣ್ಯಕದಲ್ಲಿ ಇದನ್ನು ಕಂಡುಕೊಂಡಂಥವರು ನೋಡಿ, ಇದು ಋಷಿಯೊಬ್ಬರು ಋಗ್ವೇದದಲ್ಲಿ ಸಂಹಿತಾದಲ್ಲಿ ಕೂಡ ಹೇಳಿದ್ದಾರೆ, ಒಬ್ಬ ಋಷಿಗಳು ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾ ಇದ್ದಾರೆ. ವೇದವೇ ಒಂದ್ ಕಡೆ ಹೇಳಿದ್ದನ್ನು ಮತ್ತೊಂದು ಕಡೆ ಕೋಟ್ ಮಾಡ್ತದೆ. ಸರಿ, ಅದಕ್ಕೇನರ್ಥ? ಅದನ್ನ ನಾವೀಗ ಒಂದು ಸ್ವಲ್ಪ ನೋಡೋಣ. ಏಕಸ್ಸುಪರ್ಣ ವೇದವಾಕ್ಯದ ಅರ್ಥ ನೋಡಿ, ಒಬ್ಬನೇ ಒಬ್ಬ ಭಗವಂತ. ಸುಪರ್ಣ, ಯಾಕೆ ಸುಪರ್ಣ ಅಂತಾರೆ ಅವನಿಗೆ ಅಂದ್ರೆ, ಅವನು ಆ ಸುಪರ್ಣ ಅಂದ್ರೆ ಆನಂದ ರೂಪ ಅಂತ ಅರ್ಥ. ಅವನು ವಸ್ತುತಃ ದ್ವಿರೂಪ. ಅದು ಹಿಂದೆ ಕರ್ಮ ಅನ್ನುವಲ್ಲಿ ಅವನ ದ್ವಿರೂಪದ ಬಗ್ಗೆ ವರ್ಣನೆ ಬಂದಿದೆ. ಇಷ್ಟಾದರೂ ಕೂಡ ಆತ ಏಕ. ಅಂಥ ಭಗವಂತ ಸುಪರ್ಣ ಆಗಿದ್ದಾನೆ ಅಂದ್ರೆ ಪರಮಾನಂದ ಭರಿತನಾಗಿದ್ದಾನೆ. ಉತ್ತಮವಾದ ಪರಶ್ರೇಷ್ಠವಾದ ಆನಂದದಿಂದ ಕೂಡಿದ್ದಾನೆ. ಅವನು ಸಮುದ್ರಮಾವಿವೇಶ, ಸಮುದ್ರದಲ್ಲಿ, ಕ್ಷೀರ ಸಮುದ್ರದಲ್ಲಿ, ಶ್ವೇತ ದ್ವೀಪದಲ್ಲಿ ಮಲಗಿದ್ದಾನೆ. ಇದಂ ವಿಶ್ವಂಭುವನಂ ವಿಚಷ್ಟೆ. ವಿಶ್ವಂಭುವನಂ, ಎಲ್ಲ ಜಗತ್ತನ್ನು ಕೂಡ ಅವನು ವಿಚಷ್ಟೆ ನೋಡ್ತಾ ಇದ್ದಾನೆ. ತಂಪಾಕೇರ ಮನಸಾ ಅಪಶ್ಯಂ, ಋಷಿ ಹೇಳ್ತಾನೆ, ತಂಪಾಕೇರ ಮನಸಾ ಅಪಶ್ಯಂ, ನಾನು ಪಕ್ವವಾದ ಮನಸ್ಸಿನಿಂದ ಅದನ್ನು ನೋಡಿದೆ. ನಾನು ತುಂಬಾ ದಿವಸದಿಂದ ಇದನ್ನ ಮೆಲುಕು ಹಾಕ್ತಾ ಇರ್ತೇನೆ. ಅಪಕ್ವವಾದ ಮನಸ್ಸಿಗೆ ಇದ್ಯಾವುದು ಕಾಣಿಸೋದೇ ಇಲ್ಲ. ಪಕ್ವವಾದ ಮನಸ್ಸಿಗೆ ಆ ಭಗವಂತನ ಜ್ಞಾನ ಆಗ್ತದೆ ಅಂತ ಋಷಿ ಅಲ್ಲಿ ಹೇಳ್ತಾ ಇದ್ದಾನೆ. ಪಕ್ವವಾದ ಮನಸ್ಸಿನಿಂದ ನಾನು ಅವನನ್ನು ನೋಡಿದೆ ಅಂತ. ಮುಂದಿಂದು ಇನ್ನೂ ಚೆನ್ನಾಗಿದೆ. ತಮ್ಮ ಮಾತಾ ರೇಢಿ ಸವು ರೇಢಿ ಮಾತರಂ. ಅದನ್ನು ನಾನು ಉಚ್ಚಾರ ಮಾಡಿದ್ದನ್ನು ನೀವು ಗಮನಿಸಬೇಕು. ಈಗ ಈಗ ನಾವು ನೋಡ್ತಿರೋ ಸಮುದ್ರ ಸೂಕ್ತದಲ್ಲಿ ಮತ್ತೆ ಆ ಐತರೇಯ ಉಪನಿಷತ್ತಿನಲ್ಲಿ ಪಂಚಾಲಚಂಡ ಮುನಿಯ ಉಪಾಸನೆ ಅಂತ ನಾನೇನು ಹೇಳಿದೆ, ಅಲ್ಲೂ ಕೂಡ ಆ ಪ್ಯಾರಾಗ್ರಾಫ್ನಲ್ಲಿ ವಾಕ್ ಸಂಹಿತೆ ಹೆಚ್ಚಿ ಪಂಚಾಲಚಂಡ ಒಂದು 4 ವಾಕ್ಯ ಆದ್ಮೇಲೆ ಕೊನೆಯ ವಾಕ್ಯ ಹೀಗಿದೆ, ಪ್ರಾಣಸ್ತದ ವಾಚಂ ರೇಢಿ ತಾವನ್ಯೋನ್ಯಂ ರೀಢ ಅಂತ. ಹೀಗೆ ನೋಡಿ, ಅದು ಳನೂ ಅಲ್ಲ, ಢನೂ ಅಲ್ಲ. ಇಂಥವೆಲ್ಲ ಉಚ್ಚಾರಗಳು ನಾವು ಗಮನಿಸಬೇಕು. ಈಗ ನಮ್ಮ ಲೌಕಿಕ ಸಂಸ್ಕೃತದಲ್ಲಿ ಆ ಉಚ್ಚಾರಗಳೇ ಇರೋದಿಲ್ಲ. ಪೂರ್ತಿ ಢ ಅಲ್ಲ, ಹಾಗೆ ಪೂರ್ತಿ ಳನೂ ಅಲ್ಲ. ತುಳಸಿ ದಳ ಅನ್ನುವಲ್ಲಿರುವ ಳ ಅಲ್ಲ, ಮತ್ತೆ ಟ ಠ ಡ ಢ ಅಲ್ಲಿರುವ ಢ ಅಲ್ಲ. ಅದೊಂಥರ ರೀಢ ಅನ್ಬೇಕಂತ. ಹಾಗೆ ವೇದಜ್ಞರಿಂದ ಅದನ್ನು ಕೇಳಿ ಉಚ್ಚಾರ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಇವೆಲ್ಲ ನೋಡಿ, ಈಗ ಈ ತಮಿಳು ಭಾಷೆಯಲ್ಲಿ ಹ ಅಂತ ಒಂದು ಉಚ್ಚಾರ ಇದೆ. ಅದು ಈ ಕಡೆ ಹನೂ ಅಲ್ಲ, ಆ ಕಡೆ ಪೂರ್ತಿ ಘನೂ ಅಲ್ಲ. ಅದೊಂಥರ ಉಚ್ಚಾರ ಮಾಡ್ತಾರೆ ಅವರು, ಹ ಅಂತ. ಹಾಗೆ ಉಚ್ಚಾರ ಮಾಡಿ ಮಾಡಿ ತಮಿಳರಿಗೆ ಏನು ಅಭ್ಯಾಸ ಆಗಿಬಿಟ್ಟಿದೆ ಅಂದ್ರೆ, ಅವ್ರು ನೀವು ಹ ಉಚ್ಚಾರ ಮಾಡುವಲ್ಲೆಲ್ಲಾನು ಕೂಡ ಸಂಸ್ಕೃತದ ಪೂರ್ಣ ಹಕಾರ, ಸ್ವಚ್ಛವಾದ ಹಕಾರ ಉಚ್ಚಾರ ಮಾಡಬೇಕಾದ ಪ್ರಸಂಗದಲ್ಲೂ ಕೂಡ ಅವರು ಹ ಅಂತ ಬಿಡ್ತಾರೆ. ಅವ್ರಿಗೆ ಆ ಥರ ಅಭ್ಯಾಸ ಆಗಿಬಿಟ್ಟಿರ್ತದೆ. ವಸ್ತುತಃ ಹ ಬೇರೆ, ಘ ಬೇರೆ, ಹಾಗೆ ಹ ಬೇರೆ, ಹೀಗೆಲ್ಲ ಬೇರೆ ಬೇರೆ ಇರ್ತದೆ. ಆ ಥರ ಳ ಬೇರೆ, ಢ ಬೇರೆ, ಹಾಗೆ ಳ ಅನ್ನೋದು ಬೇರೆ. ಪ್ರಾಣಸ್ತದ ವಾಚಂ ರೇಢಿ, ಅಲ್ಲಿ ಆ ಮುಖ್ಯ ಪ್ರಾಣ ಅಲ್ಲ, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದಲ್ಲಿ ಅಂತರ್ಯಾಮಿ ಆದ ಭಗವಂತ ವಾಚಂ ಸರಸ್ವತಿ ದೇವಿಯನ್ನು ನೋಡಿ ರೇಢಿ, ಅವನೇನ್ ಮಾಡ್ತಾನೆ, ಆಸ್ವಾದನೆ ಮಾಡ್ತಾನೆ, ಅವಳನ್ನು ನೋಡಿ ಸಂತೋಷ ಪಡ್ತಾನೆ. ಆಮೇಲೆ ತಾವು ಅನ್ಯೋನ್ಯಂ ರೀಢ, ಅವರಿಬ್ಬರು ಕೂಡ ಪರಸ್ಪರ ನೋಡಿ ಸಂತೋಷ ಪಡ್ತಾರೆ. ವಾಗ್ವೈ ಮಾತ ಪ್ರಾಣ ಪುತ್ರ. ವಾಗ್ವೈ ಮಾತ, ವಾಗಭಿಮಾನಿನಿಯಾದ ಸರಸ್ವತಿ ಮತ್ತು ಭಾರತೀ ದೇವಿಯರು ತಾಯಿ. ಪ್ರಾಣಶಬ್ದವಾಚ್ಯನಾದ ಭಗವಂತ ಅವಳ ಮಗ. ಇದನ್ನು ತುಂಬಾ ಸರಿ ಹೇಳಿದೆವು ನಾವು. ಚತುರ್ಮುಖ ಬ್ರಹ್ಮ ಭಗವಂತನಿಗೆ ಮಗ, ಸರಸ್ವತಿ ದೇವಿ ಪರಮಾತ್ಮನಿಗೆ ಸೊಸೆ. ಆದರೆ ಇನ್ನೊಂದು ಅರ್ಥದಲ್ಲಿ ಚತುರ್ಮುಖ ಬ್ರಹ್ಮನೇ ಪರಮಾತ್ಮನ ತಂದೆ. ಅವನ ತಂದೆ ಆದರೆ ಸರಸ್ವತಿ ದೇವಿ ಆತನಿಗೆ ತಾಯಿ. ಯಾಕೆ ಅಂದರೆ ಚತುರ್ಮುಖ ಸರಸ್ವತಿಯರಿಬ್ಬರು ಕೂಡ ಜಂಟಿಯಾಗಿ ಅವಳು ವೇದ ರೂಪಳು, ಇವನು ವೇದಾರ್ಥ ರೂಪ, ಇವರಿಬ್ಬರು ಕೂಡ ಭಗವಂತನನ್ನು ಜಗತ್ತಿಗೆ ಆವಿಷ್ಕರಿಸಿ ಕೊಡ್ತಾರೆ.
ಆದ್ರಿಂದ ಅವ್ರ ತಂದೆ ತಾಯಂದಿರು ಅಂತ. ಅದು ಎಸ್ತ ವಿಜಾನಾತ್ ಸ ಪಿತುಷ್ಪಿತಾ ಸತ್ ಅನ್ನೋದೆಲ್ಲ ಆ ವಿಷಯ ಬಂದಿದೆ. ಇದು ನೋಡಿ, ತಮ್ಮ ಮಾತಾರೇಢಿ ಸೌರೇಢಿ ಮಾತನು, ಇದು ಐತರೇಯ ಉಪನಿಷತ್ನಲ್ಲೂ ಬಂದಿದೆ, ಘರ್ಮ ಸೂಕ್ತದಲ್ಲೂ ಕೂಡ ಆ ವಿಷಯ ಬಂದಿದೆ. ನೋಡಿ, ಅದು ಆ ಕ್ರಿಯಾಪದ ಈಗ ನಮ್ಮಲ್ಲಿ ಈ ಲಿಹ ಆಸ್ವಾದನೆ ಅಂತ ಒಂದು ಧಾತು ಇದೆ, ಲೌಕಿಕ ಸಂಸ್ಕೃತದಲ್ಲಿ ಅದಿದೆ. ಅದು ಲೇಢಿ ಅಂತ ಆಗ್ತದೆ, ಪೂರ್ಣವಾಗಿ ಢಕಾರವೇ ಅದು. ನೆಕ್ಕುವುದು, ಆಸ್ವಾದಿಸುವುದು ಅಂತ ಅದರ ತಾತ್ಪರ್ಯ. ನೋಡಿ, ತಮ್ಮ ಮಾತಾ ರೇಢಿ, ಇದು ಮಾತ್ರ ಢ ಅಲ್ಲ, ಸ್ವಲ್ಪ ಬೇರೆ. ರೇಢಿನೂ ಇದು ಲಿಹನೂ ಅಲ್ಲ, ಬೇರೆ ಧಾತು ಇದು. ಪ್ರಾಯ ಈಗಿನ ವ್ಯಾಕರಣದಲ್ಲಿ ಅದಿಲ್ಲ. ನೋಡಿ, ಅದೆಷ್ಟು ಚೆನ್ನಾಗಿದೆ ಅಂದರೆ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕು. ತಾಯಿ ತೊಡೆ ಮೇಲೆ ಮಗು ಮಲಗಿದೆ, ಮಲಗಿದ ಮಗುವನ್ನು ನೋಡಿ ತಾಯಿ ಮೈ ಮರೆತು ಹಿಗ್ಗುತ್ತಾ ಇರ್ತಾಳೆ. ಹಿಗ್ಗುವುದು ಅನ್ನೋದೇ ನನಗೆ ಸೂಕ್ತವಾದ ಕ್ರಿಯಾಪದವಾಗಿ ಕಾಣಿಸೋದು. ಅದನ್ನ ನೋಡಿ ನೋಡಿ ಆಸ್ವಾದನೆ ಪಡ್ತಾ ಇರ್ತಾಳೆ, ಮನಸ್ಸಿನಿಂದ ಹಿಗ್ಗುತ್ತಾಳೆ, ಮುದ್ದಿಸ್ತಾಳೆ. ಅದೇ ರೇಢಿ. ಸವು ರೇಢಿ ಮಾತನು, ಆ ಮಗುವು ಕೂಡ ತೊಡೆ ಮೇಲೆ ಮಲ್ಕೊಂಡು ಕೇಕೆ ಹಾಕಿ ನಗ್ತಾ ಇರ್ತದೆ. ಅದಕ್ಕೆ ಮುಗ್ಧವಾದ ಮನಸ್ಸಿನಿಂದ ಅದಕ್ಕೆ ಮಾತಾಡ್ಲಿಕ್ಕೆ ಬರದೆ ಹೋದ್ರೂ ಕೂಡ ಕೈಕಾಲು ಅಲ್ಲಾಡಿಸ್ತಾ ಇರ್ತದೆ. ಇದೆ, ಅವಳು ಪ್ರತಿಪಾದಕಳು, ಇವನು ಪ್ರತಿಪಾದ್ಯ. ಅವಳು ಆಸ್ವಾದಿಸ್ತಾಳೆ, ಇವನು ಆಸ್ವಾದಿಸ್ತಾನೆ. ತಾವು ಅನ್ಯೋನ್ಯಂ ರೀಢ ಅಂತ ಐತರೇಯ ಉಪನಿಷತ್ತಿನ ಮಾತು. ಇದು ಈ ಥರದ ಸುಂದರವಾದಂತಹ ಒಂದು ಅರ್ಥ ಇದೆ ಅದಕ್ಕೆ. ನಮಗೆ ಬೇಕಾದ್ದು ಏಕ ಸುಪರ್ಣ ಅಂತ ಮಾತ್ರ. ಆದರೆ ಪೂರ್ಣವಾಗಿ ಅದನ್ನೆಲ್ಲ ಹೇಳಬೇಕು, ಮಂತ್ರದ ಅರ್ಥ ಅನುಸಂಧಾನ ಮಾಡ್ಕೋಬೇಕು, ಅದು ಆಚರಣೆಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ಹೇಳಿದ್ದೀನಿ. ಇದಕ್ಕೆ ತ್ರಿವಿಕ್ರಮ ಪಂಡಿತರು ತಚ್ಛಬ್ದೇನ ಏಕವಚನೇನ ಪರಾಮರ್ಶ ದರ್ಶನಾತ್ ಏಕಸ್ಸುಪರ್ಣ ಸಮುದ್ರಮಾವಿವೇಶ ಅಂತಿದೆ. ಏಕ ಅಂದ್ರೆ ಒಬ್ಬನೇ ದೇವತೆ, ಅವನನ್ನ ಅಲ್ಲಿ ಪರಾಮರ್ಶೆ ಮಾಡಿ ಪ್ರಯೋಗ ಮಾಡಿದ್ದಾರೆ. ತಸ್ಯೈವ ಸಮುದ್ರ ನಿವೇಶಿನ, ಸಮುದ್ರದಲ್ಲಿರುವ ಅವನೇ ಅಖಿಲ ಭುವನ ದರ್ಶಿ ಕೂಡ ಆಗಿದ್ದಾನೆ. ಅವನು ಸಮಸ್ತ ಭೂಮಂಡಲ, ಸಮಸ್ತ ಪ್ರಪಂಚವನ್ನು ಅವನು ನೋಡ್ತಾ ಇದ್ದಾನೆ. ಮತ್ತೆ ಅಪಶ್ಯಂ ಅಂತಿತಃ, ಪಕ್ವವಾದ ಮನಸ್ಸಿನಿಂದ ನಾನು ಅವನನ್ನು ಅಂತಿತಃ ಅಂದ್ರೆ ಹೃದಯ ಗುಹೆಯಲ್ಲಿ ನೋಡಿದೆ. ಗುಹಾ ಪ್ರವಿಷ್ಟತ್ವ ದರ್ಶನಾತ್, ಸಮೀಪದಲ್ಲಿ ನೋಡೋದು ಅಂದ್ರೆ ನಾನು ಪಕ್ಕದಲ್ಲಿ ನೋಡುವುದು ಅಂತ ಅರ್ಥ ಅಲ್ವಲ್ಲ, ಅದಕ್ಕೇನು ಹೆಚ್ಚಿನ ಅರ್ಥ ಇಲ್ಲ. ಸಮೀಪದಲ್ಲಿ ನೋಡಿದೆ ಅಂದ್ರೆ ಗುಹಾದಲ್ಲಿ ನೋಡಿದೆ ಅಂತ ಅದರ ತಾತ್ಪರ್ಯ. ಸುಪರ್ಣ ಅಂದ್ರೆ ಸುಷ್ಠು ಪರ ಆನಂದ ರೂಪಂ, ಸುಷ್ಠು ಉತ್ತಮವಾದ, ಪರ ಶ್ರೇಷ್ಠವಾದ. ಅಂದ್ರೆ ಅಲ್ಲೆಲ್ಲ ನೀವು ಒಂದು ದುಃಖ ಮಿಶ್ರಿತವಲ್ಲದ ಹೀಗೆಲ್ಲ ಬೇರೆ ಬೇರೆ ಅರ್ಥ ಹೇಳಬೇಕು. ಆ ಥರ ಅರ್ಥ ಹೇಳ್ಕೊಂಡು ಅದನ್ನ ಹೊಂದಿಸ್ಬೇಕಾಗ್ತದೆ. ಅಂಥ ಆನಂದ ರೂಪನಾದವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಅದು ಮುಂದೆ ವಿಪ್ರಾಹ ವಿಶೇಷಣ ಅಂತಿದೆ ನೋಡಿ, ಅದನ್ನ ಮುಂದೆ ಹೇಳ್ತೇನೆ. ಯಾಕೆಂದ್ರೆ ಅದು ಇನ್ನೊಂದು ವೇದ ವಾಕ್ಯ ಇದೆ ಅಲ್ಲೇ. ನಾವೇನು ಕರ್ಮಸೂಕ್ತ ನೋಡ್ತಾ ಇದ್ದೀವಲ್ಲ, ಚತುಷ್ಕಪ್ರದ ಅನ್ನೋ ಮಂತ್ರ ನೋಡಬೇಕಾಗಿದೆ, ಅದನ್ನು ನಾವಿನ್ನು ನೋಡಿಲ್ಲ. ಅದಾದ್ಮೇಲೆ ಸುಪರ್ಣಂ ವಿಪ್ರ ಕವಯೋ ವಚೋಭಿ ಏಕಂ ಸಂತಂ ಬಹುಧಾ ಕಲ್ಪಯಂತಿ ಅಂತ ಇನ್ನೊಂದು ವೇದವಾಕ್ಯ ಇದೆ. ಅದನ್ನು ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಾವೀಗೇನು ಐತರೇಯ ಉಪನಿಷತ್ತಿನ ಭಾಗ ನೋಡಿದ್ವಿ, ಪಂಚಾಲಚಂಡ ಮುನಿಯ ಉಪಾಸನೆ ಅಂತ. ಅಲ್ಲಿ ಉಪನಿಷತ್ತಿನ ಭಾಗವನ್ನು ನೋಡಿದ್ವಿ. ಐತರೇಯ ಉಪನಿಷತ್ತು ಮತ್ತು ಇವೆಲ್ಲವೂ ಕೂಡ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಋಗ್ವೇದದ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಅದರಲ್ಲಿ ಋಗ್ವೇದದ ಆರಣ್ಯಕ ಭಾಗದಲ್ಲಿ ಬಂದಿರುವುದು ಈ ಐತರೇಯ ಉಪನಿಷತ್ತು. ಆ ಐತರೇಯ ಉಪನಿಷತ್ತು ತದಪ್ಯೇತದೃಷಿಣಾ ಉಕ್ತಂ ಅಂತ ಋಗ್ವೇದದ ಸಂಹಿತಾದಲ್ಲಿ ಬಂದಿರುವ ಏಕಸ್ಸುಪರ್ಣ ಸಮುದ್ರಮಾವಿವೇಶ ಅಂತ ಘರ್ಮ ಸೂಕ್ತದ ಮಾತನ್ನು ಕೋಟ್ ಮಾಡಿದೆ. ಅದಕ್ಕೆ ಮುಂದೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಪಂಚಾಲಚಂಡ ಅನ್ನುವ ಒಬ್ಬ ಋಷಿ ವಾಂಗ್ ನಾಮಕಳಾದ ಬ್ರಹ್ಮಪತ್ನಿಯಾದ ಸರಸ್ವತಿಯನ್ನು ಸಂಹಿತಾಭಿಮಾನಿ ದೇವತೆ ಅಂತ ಉಪಾಸನೆ ಮಾಡಿದ್ದಾನೆ. ಮತ್ತೆ ನಾರಾಯಣ ದೇವನನ್ನು ಆಕೆಯ ಮಗ ಅಂತ ಉಪಾಸನೆ ಮಾಡ್ತಾನೆ. ಭಾಷ್ಯವಾಕ್ಯ ಇದೆ, ಅದನ್ನು ಆಮೇಲೆ ಎಲ್ಲರೂ ಕೂಡ ನೋಡಬಹುದು. ಯಾಕೆ ಅಂದರೆ ವೇದಗಳಿಂದಲೇ ವಿಷ್ಣು ವ್ಯಕ್ತನಾಗ್ತಾನೆ. ತಾಯಿಯ ಗರ್ಭದಿಂದಲೇ ಅಲ್ವ ಮಗು ಹೊರಗೆ ಬಂದು ವ್ಯಕ್ತ ಆಗೋದು. ಅವಳು ವೇದಾಭಿಮಾನಿನಿ ಸರಸ್ವತಿ, ಸಾಚ ವೇದಾಭಿಮಾನಿನಿ. ಪ್ರಾಣಸ್ಥೋ ಭಗವಾನ್ ವಿಷ್ಣು ಪ್ರಾಣನಾಮ ಪ್ರಣೇತೃತಃ. ಅವನಿಗೆ ಯಾಕೆ ಪ್ರಾಣ ಅಂತ ಹೆಸರು ಅಂದರೆ ಪ್ರಾಣನಲ್ಲಿ ಇದ್ದು ಎಲ್ಲವನ್ನೂ ಪ್ರೇರಿಸುವುದರಿಂದ ಅವನಿಗೆ ಪ್ರಾಣ ಅಂತ ಹೆಸರು. ಆದ್ದರಿಂದ ಇಲ್ಲಿ ಅವನು ಪ್ರಾಣ ಅಂತ ಕರೆದಿದ್ದಾರೆ. ಈ ಬ್ರಹ್ಮನಿಗೂ ತಂದೆಯಾದ ಭಗವಂತ, ಬ್ರಹ್ಮಣೋಪಿ ಪಿತಾನಿತ್ಯಂ ಭಗವಾನ್ ಪುರುಷೋತ್ತಮ. ವಸ್ತುತಃ ಭಗವಂತ ತಂದೆ, ಆದರೆ ಆ ಭಗವಂತ
ಸರಸ್ವತೀ ದೇವಿಯಿಂದ ಅಭಿಮನ್ಯಮಾನವಾದ ವೇದಗಳ ಮೂಲಕ ವ್ಯಕ್ತನಾಗ್ತಾನೆ. ಆದ್ರಿಂದ ಅವನನ್ನ ಔಪಚಾರಿಕವಾಗಿ ಅಂದ್ರೆ ಇಲ್ಲಿ ಟೆಕ್ನಿಕಲಿ ಅಂತ ಅರ್ಥ. ವಸ್ತುತಃ ಫಂಡಮೆಂಟಲಿ ಭಗವಂತ ತಂದೆ, ಚತುರ್ಮುಖ ಬ್ರಹ್ಮ ಮಗ, ಮತ್ತೆ ಸರಸ್ವತಿ ಅವನ ಹೆಂಡತಿ, ಸೊಸೆ, ಭಗವಂತನ ಸೊಸೆ. ಅದು ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ. ಪತಿತ್ವೇನ ಶ್ರೀಯೋಪಾಸ್ಯ ಬ್ರಹ್ಮಣಾಮೇ ಪಿತೇತಿಹ ಶ್ವಶುರತ್ವೇನ ದೇವತಾಸ್ತ್ರೀಣಾಂ ಅಂತ. ಲಕ್ಷ್ಮೀದೇವಿ ಆತನನ್ನ ಗಂಡ ಅಂತನೂ, ಚತುರ್ಮುಖ ಬ್ರಹ್ಮ ಆತನನ್ನ ತಂದೆ ಅಂತನೂ, ಉಳಿದವರು ದೇವತಾ ಸ್ತ್ರೀಯರು ಆತನನ್ನು ಶ್ವಶುರ ಅಂತನೂ ಉಪಾಸನೆ ಮಾಡಬೇಕು. ಜಾರತ್ವೇನ ಅಪ್ಸರ ಸ್ತ್ರೀಣಾಂ ಅಂತಿದೆ, ಅದು ವಿಷಯ ಬೇರೆ, ಅದು ಇಲ್ಲಿ ನಮಗೆ ಬೇಕಾದಿಲ್ಲ. ಫಂಡಮೆಂಟಲಿ ಇದನ್ನು ಗಮನಿಸಬೇಕು. ಫಂಡಮೆಂಟಲಿ ತಂದೆ ಭಗವಂತ, ಮಗ ಚತುರ್ಮುಖ ಬ್ರಹ್ಮ, ಸರಸ್ವತಿ ದೇವಿ ಸೊಸೆ. ಆದರೆ ಒಂದು ಟೆಕ್ನಿಕಲಿ, ಒಂದು ನಿರ್ದಿಷ್ಟ ಅರ್ಥದಲ್ಲಿ, ಒಂದು ಕಾವ್ಯದ ವರ್ಣನೆ ರೀತಿಯಿಂದಲೂ ಕೂಡ ಅವಳು ಅವನಿಗೆ ತಾಯಿ. ಯಾಕೆಂದ್ರೆ ಅವಳೇ ಅವನನ್ನ ವ್ಯಕ್ತ ಮಾಡುವುದರಿಂದ, ಆ ಗಂಡ ಹೆಂಡತಿ ಇಬ್ರು ಸೇರಿ ಅವನನ್ನ ವರ್ಣನೆ ಮಾಡುವುದರಿಂದ ಅಂತ ಅದರ ತಾತ್ಪರ್ಯ. ಇಲ್ಲಿ ನಾವು ಜಗತ್ತಿನಲ್ಲಿ ನಾವಾದರೂ ತಂದೆ ತಾಯಿದ್ರು ಮಾಡುವುದು ಅಷ್ಟನ್ನೇ, ಮಗುವನ್ನು ವ್ಯಕ್ತ ಮಾಡುವುದಷ್ಟೇ. ಮಗುವಿನ ಸ್ವರೂಪ ದೇಹವನ್ನು ನಾವೇನು ಹುಟ್ಟಿಸೋದಿಲ್ವಲ್ಲ, ಭೌತ ದೇಹವನ್ನು ಕೊಟ್ಟು ಆತನ ಮಗುವನ್ನು ಜಗತ್ತಿಗೆ ವ್ಯಕ್ತ ಮಾಡ್ತೇವೆ ಅಷ್ಟೇ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.